ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಂಗಳವಾರ ಅತಿ ದೊಡ್ಡ ಅಮಾವಾಸ್ಯೆ ಬಂದಿದೆ. ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಂಗಳವಾರದ ದಿನ ನಾವು ಏನು ಪರಿಹಾರ ಮಾಡ್ಕೊಳ್ತೀವೋ ಅದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ, ನಮ್ಮ ಜಾತಕವನ್ನೇ ಬದಲಿಸುತ್ತೆ. ತಂತ್ರಶಾಸ್ತ್ರಗಳಲ್ಲಿ ಕಲ್ಲುಪ್ಪಿಗೆ ಸಾಕಷ್ಟು ಪರಿಹಾರ ಉಂಟು. ಅದರ ಶಕ್ತಿ ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಮಗೆ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ತವರು ಮನೆ ಅಂತ ಹೇಳ್ತೀವಿ. ಲಕ್ಷ್ಮೀ ದೇವಿಗೆ ತವರು ಮನೆಯ ಪರಿಹಾರ ಅನ್ನೋದು ತುಂಬ ಇಷ್ಟಕರವಾಗಿರುತ್ತೆ. ಸಮುದ್ರದಲ್ಲಿ ಸಿಗುವ ಈ ಕಲ್ಲುಪ್ಪನ್ನು ನಾವು ಸುಮ್ಮನೆ ರುಚಿಗೆ ಮಾತ್ರ ಅಂತ ಬಳಸ್ಕೊಳ್ತೀವಿ ಅಡುಗೆಗಳಿಗೆ. ಆದರೆ ತಂತ್ರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ, ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ, ಸಾಲದಿಂದ ನಮಗೆ ಪೂರ್ತಿಯಾಗಿ ವಿಮುಕ್ತಿ ಅನ್ನೋದು ಸಿಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ಬೇರೆ ಕೂಡಿ ಬಂದಿದೆ ಸ್ನೇಹಿತರೆ. ಅಮಾವಾಸ್ಯೆ ಅಂದಾಗ ನಾವು ಏನು ಕೆಟ್ಟದ್ದು ಅಂತ ಅಂದ್ಕೊಳ್ತೀವಿ. ಕೆಟ್ಟದ್ದು ಯಾವ ರೀತಿ ಇರುತ್ತೋ ಅದೇ ಥರ ಒಳ್ಳೆಯದ್ದು ಕೂಡ ಅಷ್ಟೇ ಸಮಾನವಾಗಿರುತ್ತೆ. ಒಳ್ಳೆಯದನ್ನು ನಾವು ಈ ಪ್ರಕೃತಿಯಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಆದರೆ ನಾವು ಅದರ ಅನುಭವ ಪಡ್ಕೊಳ್ಬೇಕು ಅಂದರೆ ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ಮಂಗಳವಾರ ಸಾಲಗಳನ್ನು ತೀರಿಸೋದಕ್ಕೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಅಂತ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅಮಾವಾಸ್ಯೆ ದಿನ ಕೂಡಿ ಬಂದಿದೆ ಅಲ್ವಾ, ಇದು ನಮಗೆ ಶನಿ ಜಯಂತಿ ಕೂಡ ಕೂಡಿ ಬಂದಿದೆ. ಮನೆಗಳ ಹತ್ತಿರ ಏನಾದರೂ ಈ ದಿನ ಕಾಗೆಗಳು ಬಂದರೆ ನೀವು ಅದಕ್ಕೆ ಏನಾದರೂ ನಿಮ್ಮ ಮನೆಯಲ್ಲಿರುವಂಥ ಆಹಾರವನ್ನು, ಸ್ನ್ಯಾಕ್ಸ್, ಈ ಥರ ತಿಂಡಿ ಏನೇ ಇದ್ದರೂ ಪರವಾಗಿಲ್ಲ ಹಾಕ್ಬಿಟ್ಟು ಒಂದು ಲೋಟ ನೀರನ್ನು ಅದರ ಹತ್ರ ಇಟ್ಬಿಟ್ಟು ಸ್ವಲ್ಪ ದೂರ ಬನ್ನಿ. ಯಾಕಂದರೆ ಪಿತೃದೇವತೆಗಳು ಕಾಗೆಗಳ ರೂಪದಲ್ಲಿ ಬರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೆ ಪಿತೃಗಳ ಆಶೀರ್ವಾದ ಸಿಗುತ್ತೆ. ನಾವು ಅವುಗಳನ್ನು ಓಡಿಸಿದ್ರೆ ಪಿತೃಗಳು ಶಾಪ ಹಾಕ್ತಾರೆ. ಅದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಪಿತೃಗಳಿಗೆ ನಾವು ಯಾವ ರೀತಿ ತರ್ಪಣ ಬಿಡಬೇಕು, ಅವರ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ತುಂಬ ಜನ ಬಯಸ್ತಾ ಇರ್ತಾರೆ. ಅಂಥವರು ಈ ರೀತಿಯ ಅಮಾವಾಸ್ಯೆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನೀವು ಏನು ಮಾಡಿರ್ತೀರೋ ಅಥವಾ ನಿಮ್ಮ ಮನೆಯಲ್ಲಿ ತಿಂಡಿ ಏನೇ ಇದ್ದರೂ ಕೂಡ ಅದನ್ನು ಕಾಗೆಗಳಿಗೆ ಕೊಡಿ. ಆಗ ಪಿತೃಗಳ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ. ಯಾರಿಗೆ ಎಷ್ಟೇ ಶ್ರೀಮಂತರಾದ್ರೂ ಪಿತೃಗಳ ಏನಾದರೂ ಒಂದು ಪಿತೃದೋಷ ಅನ್ನೋದಿದ್ದರೆ ಅವರು ಏಳಿಗೆ ಆಗೋದಿಲ್ಲ. ಅದಕ್ಕೆ ಅಮಾವಾಸ್ಯೆ ಅನ್ನೋದು ಒಂದು ಬೆಸ್ಟ್ ರೆಮಿಡಿ ಈ ರೀತಿ ಮಾಡಿಕೊಳ್ಳೋದಕ್ಕೆ. ಹಾಗೂ ಕಲ್ಲುಪ್ಪು ಅನ್ನೋದು ನಮಗೆ ಶಾಶ್ವತವಾದ ಪರಿಹಾರ ಅನ್ನೋದು ಸಿಗುತ್ತೆ. ಕಷ್ಟಗಳು ಕಡಿಮೆ ಮಾಡುವಂಥ ಪರಿಹಾರಕ್ಕಾಗಿ ನಾವು ತಗೊಳ್ಳುವ ಈ ಕಲ್ಲುಪ್ಪು ಸಾಧ್ಯವಾದರೆ ನೀವು ಈ ದಿನ ಒಂದು ಪ್ಯಾಕೆಟನ್ನು ತಗೊಂಡು ಬನ್ನಿ ಮನೆಗೆ. ನಾವು ಯಾರಿಗೂ ಅಷ್ಟೇ ಉಪ್ಪನ್ನು ದಾನ ಮಾಡೋದಿಲ್ಲ, ದಾನವಾಗಿ ಕೊಡಬಾರ್ದು. ಹಾಗೆ ಮನೆಯಲ್ಲೂ ಕೂಡ ನಾವು ಏನಾದರೂ ಅಡುಗೆಗೆ ಉಪ್ಪನ್ನು ಕಡಿಮೆ ಮಾಡಿಟ್ಟಿದ್ರೆ ತಗೊಂಡೋಗಿ ನಾವು ನಮ್ಮ ಮನೆಯಲ್ಲಿರುವ ಸದಸ್ಯರಿಗೆ ಉಪ್ಪಿನ ಡಬ್ಬವನ್ನು ಕೈಗೆ ಕೊಡೋದು ಅಥವಾ ಸ್ಪೂನನ್ನು ಕೊಡೋದು ಈ ಥರ ಮಾಡ್ತೀವಿ. ಆ ಥರ ಮಾಡಬಾರ್ದು, ಕೆಳಗಡೆ ಇಡಬೇಕು. ಉಪ್ಪನ್ನು ಯಾರಿಗೂ ಅಷ್ಟೇ ಕೈಯಿಂದ ಕೊಡಬಾರ್ದು. ಈ ಥರ ಇದನ್ನು ತಿಳ್ಕೊಂಡು ನಾವು ಒಂದು ದಿನವನ್ನು ಪ್ರಾರಂಭ ಮಾಡೋದಾಗಲಿ ಅಥವಾ ಆ ಥರ ನಡ್ಕೊಳ್ಳೋದಾದರೆ ಮಾಡಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಆ ಪರಿಹಾರಗಳ ಜೊತೆ ಈ ದಿನ ರಾತ್ರಿ ನೀವು 12 ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದು ಬೌಲ್ ಯಾವುದಾದ್ರೂ ತಗೊಳ್ಳಿ, ಈ ಥರದ್ದೇ ತಗೊಳ್ಬೇಕು ಅನ್ನೋದು ಏನೂ ಇಲ್ಲ. 1-2 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ, ನೀವು ಏನಾದರೂ ಕಲ್ಲುಪ್ಪನ್ನು ತಗೊಂಡು ಬಂದರೆ ಅದರಲ್ಲೇ ಮಾಡ್ಕೊಳ್ಳಿ ಪರಿಹಾರ. ನಾವು ಕಲ್ಲುಪ್ಪು ನಮ್ಮ ಮನೆಯಲ್ಲಿ ಜಾಸ್ತಿನೇ ಇದೆ, ಪರವಾಗಿಲ್ಲ ಅಂದರೆ ನೀವು ಇರುವಂಥ ಕಲ್ಲುಪ್ಪಲ್ಲೇ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಅಷ್ಟೇ ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತೆ. ಇನ್ನು ಚೆನ್ನಾಗಿರುವಂಥ ನೀವು ಇಲಾಚಿ, ಏಲಕ್ಕಿಗಳನ್ನು ಈ ಥರ ಇದರಲ್ಲಿ ತೋರಿಸಿದ್ದೀವಿ ನೋಡಿ, ಆ ಥರ ನೀವು ಇಡಬೇಕಾಗುತ್ತೆ. 7 ಏಲಕ್ಕಿಗಳನ್ನು ಈ ಥರ ರೌಂಡಾಗಿ ಇಡಬೇಕು.
ಮಧ್ಯದಲ್ಲಿ ₹1 ಕಾಯಿನನ್ನು ಇಡಬೇಕು. ₹1 ಕಾಯಿನ್ ಅನ್ನೋದು ಲಕ್ಷ್ಮೀ ದೇವಿಗೆ ಪ್ರೀತಿಕರ. ನಾವು ದುಡ್ಡಿಂದ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಕಲ್ಲುಪ್ಪನ್ನು ಜೊತೆಗೂಡಿ. ಅದಕ್ಕೋಸ್ಕರ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಅದ್ರ ಮೇಲೆ ಮೊಗ್ಗಿರುವಂಥ 2 ಲವಂಗಗಳನ್ನು ಇಡಬೇಕು. ಇನ್ನು ಅದ್ರ ಮೇಲೆ ನೀವು ಒಂದು ಕರ್ಪೂರವನ್ನು ಇಡಬೇಕಾಗುತ್ತೆ. ಮೊದಲು ಕಲ್ಲುಪ್ಪು ಲವಂಗಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಏಲಕ್ಕಿಗಳನ್ನು ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಕೆಲಸ ಮಾಡ್ಕೊಳ್ಬಹುದು. ಈ ಥರ ನೀವು ಜೋಡಿಸಿರ್ತೀರಲ್ವ, ಉಪ್ಪಾಕ್ಬಿಟ್ಟು ಬರೀ ಏಲಕ್ಕಿಗಳನ್ನು ರೌಂಡಾಗಿ ಇಡಬೇಕು. ಇವೆರಡನ್ನು ಇಟ್ಬಿಟ್ಟು ಮನೆಯೆಲ್ಲ ನೀವು ಒಂದು ರೌಂಡ್ ಹಾಕಬೇಕು. ಬಾತ್ರೂಮನ್ನ ಬಿಟ್ಟು ಇನ್ನು ಎಲ್ಲ ತೋರಿಸ್ಬಿಟ್ಟಿದ್ದೆ ತಗೊಂಡು ಬಂದು ದೇವ್ರ ಮನೆಯಲ್ಲಿ ₹1 ಕಾಯಿನನ್ನು ಇಟ್ಟು ಅದರ ಮೇಲೆ 2 ಲವಂಗಗಳನ್ನು ಇಟ್ಟು ಕರ್ಪೂರ ಬೆಳಗಿಸ್ಬೇಕು. ಈ ಥರ ಬೆಳಗಿಸಿ ದೇವ್ರ ಮನೆಯಲ್ಲೇ ಇದನ್ನು ಮಾಡಬೇಕು. ನೀವು ಈ ಪರಿಹಾರವನ್ನು ಮಾಡಿಕೊಂಡು 48 ಗಂಟೆಗಳು ಇದು ಇರಲೇಬೇಕು ದೇವರ ಮನೆಯಲ್ಲಿ. ಈ ಥರ ಇದ್ದಾಗ ನೀವು ಆ ಮನೆಯೆಲ್ಲ ಓಡಾಡ್ತಿರಲ್ವ, ಕಲ್ಲುಪ್ಪನ್ನು ಮತ್ತು ಏಲಕ್ಕಿಯನ್ನು ಇಟ್ಬಿಟ್ಟು ಮೊದಲು ಆ ಓಡಾಡುವಾಗ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗ್ಲಾಡಿಸಿ ಸಕಾರಾತ್ಮಕ ಶಕ್ತಿಗಳು ಬರುವ ರೀತಿ ಮಾಡು ತಾಯಿ. ಕಷ್ಟಗಳನ್ನು ನಿವಾರಣೆ ಮಾಡಿ ಸಾಲಗಳನ್ನು ನಾವು ತೀರಿಸುವ ಒಂದು ಶಕ್ತಿಯನ್ನು ಕೊಡು ತಾಯಿ. ನಾವು ಕೊಡುವ ಮಟ್ಟಕ್ಕೆ ಬೆಳೆಯುವಂತೆ ಮಾಡಮ್ಮ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟ ದೇವರು, ಮನೆ ದೇವರು ಯಾರನ್ನ ನೀವು ಕೇಳ್ಕೊಳ್ತೀರೋ ಈ ಥರ ಕೇಳ್ಕೊಂಡಿದ್ದೆ ಆ ಮನೆಯೆಲ್ಲ ರೌಂಡ್ ಹಾಕ್ಬಿಟ್ಟು ಬಂದು ನೀವು ಇದನ್ನು ಉರಿಸ್ಬೇಕು. ಉರಿಸುವಾಗಲೂ ಕೂಡ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಇದನ್ನು ಮಾಡಿಕೊಳ್ಳುವಾಗ ನೀವು ಒಂದೇ ನಿಮ್ಮ ಸಮಸ್ಯೆಗಳಿರುತ್ತಲ್ಲ ಅದನ್ನು ಕೇಳ್ಕೊಳ್ತಾ ಮಾಡಿಕೊಂಡಾಗ ಇದರಲ್ಲಿ ಹಾಕುವಂಥ ಎಲ್ಲ ವಸ್ತುಗಳು ಕೂಡ ವಿಶೇಷವಾಗಿರುತ್ತೆ. ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪಿಗೆ ತುಂಬಾ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಏಕೆಂದರೆ ಅದರಲ್ಲೇ ನಮಗೆ ಈ ಒಂದು ಗೋಮತಿ ಚಕ್ರಗಳಾಗಿರಬಹುದು, ಕವಡೆ ಆಗಿರಬಹುದು, ಹಾಗೂ ನಾವು ಟ್ರೊಟೈಲ್ ಅಂತ ಏನು ಹೇಳ್ತೀವಿ ಆಮೆ, ಇದೆಲ್ಲವೂ ಕೂಡ ಸಮುದ್ರದಲ್ಲೇ ಇರುವಂಥದ್ದು. ಇವೆಲ್ಲವೂ ಕೂಡ ಲಕ್ಷ್ಮೀ ದೇವಿಗೆ ಪ್ರೀತಿಕರ. ಆಮೆ ಬಂದು ವಿಷ್ಣು ಸ್ವಾಮಿಯ ಒಂದು ರೂಪ. ಅದಕ್ಕೋಸ್ಕರ ನಾವು ಇದಕ್ಕೆಲ್ಲವೂ ಒಂದು ಪ್ರಾಧಾನ್ಯವಾಗಿ ಲಕ್ಷ್ಮೀದೇವಿಯ ಪೂಜೆಗಳನ್ನು ಮಾಡುವಾಗ ಬಳಸುವಂಥದ್ದಾಗುತ್ತೆ. ಅದರ ಜೊತೆ ಕಲ್ಲುಪ್ಪು ಸಿಗುವಂಥದ್ದು ಸಮುದ್ರದಲ್ಲೇ. ನಮಗೆ ಸಮುದ್ರಗಳು ಆ ನೀರು ಅನ್ನೋದು 75% ಇರುತ್ತೆ. ಕಲ್ಲುಪ್ಪಿನ ನೀರಿಂದ ಕೂಡಿರುತ್ತಲ್ವ, ಆ ನೀರು ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಈ ಪರಿಹಾರವನ್ನು ಮಾಡಿಕೊಂಡಾಗ ಕೂಡ ಅಷ್ಟೇ ಶಕ್ತಿ ಇರುತ್ತೆ. 48 ಗಂಟೆಗಳಾದಮೇಲೆ ಸೀದಾ ಅದನ್ನೆಲ್ಲ ತಗೊಂಡೋಗಿ ಗಿಡದ ಕೆಳಗಡೆ ಹಾಕ್ಬಿಟ್ಟು ಬಂದುಬಿಡಿ.